ಎಲ್ಲರಿಗೂ ನಮಸ್ಕಾರ. ಈ ದಿನ ನಾವು ಹಸಿರು ಶಕ್ತಿ ಗ್ರೀನ್ ಎನರ್ಜಿ ಅಂದರೆ ಏನು ಅನ್ನೋದನ್ನ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಕಾರಣ ಏನಂದ್ರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲ ದೇಶದಲ್ಲೂ ಸಹಿತ ಈ ಹಸಿರು ಶಕ್ತಿಯನ್ನ ನಾವು ಹೇಗೆ ಬಳಸ್ಕೊಳ್ಬೇಕು ಅಂತಕ್ಕಂಥ ಒಂದು ವಿಚಾರವನ್ನ ಚರ್ಚೆ ಮಾಡ್ತಾ ಇದ್ದಾರೆ. ಆದರೆ ನಮ್ಮ ಶಾಲೆಗಳಲ್ಲಿ ಇನ್ನು ಇದರ ಬಗ್ಗೆ ಹೆಚ್ಚು ಡಿಸ್ಕಷನ್ ಆಗ್ತಾ ಇಲ್ಲ. ಅಟ್ಲೀಸ್ಟ್ ಮಕ್ಕಳಿಗೆ ಹಸಿರು ಶಕ್ತಿ ಎಂದರೇನು, ಗ್ರೀನ್ ಎನರ್ಜಿ ಎಂದರೇನು ಅನ್ನೋದನ್ನು ತಿಳ್ಕೋಬೇಕು. ಹಸಿರು ಶಕ್ತಿ ಅಂತಕ್ಕಂಥದ್ದು ನೇಚರ್ಸ್ ಗಿಫ್ಟ್, ಪ್ರಕೃತಿ ನಮಗೆ ಕೊಟ್ಟಿರ್ತಕ್ಕಂಥ ಒಂದು ಬಹುಮಾನ ಅಂತ ಹೇಳ್ಬೋದು ಬೇಕಾದ್ರೆ. ಅದರಿಂದ ನಾವು ಇವತ್ತು ಚಿಕ್ಕ ಮಕ್ಕಳಿಗೆ ಅಂದ್ರೆ ಪ್ರೈಮರಿ ಸ್ಕೂಲ್ ಮಕ್ಕಳಿಗೆ, ಮಿಡ್ಲ್ ಸ್ಕೂಲ್ ಮಕ್ಕಳಿಗೆ ಅರ್ಥ ಆಗುವ ಹಾಗೆ ಈ ಹಸಿರು ಶಕ್ತಿಯ ಬಗ್ಗೆ ಸ್ವಲ್ಪ ವಿಚಾರಗಳನ್ನು ನಾನು ಹೇಳ್ತೀನಿ. ಬನ್ನಿ ನೋಡೋಣ. ಗ್ರೀನ್ ಎನರ್ಜಿ ಫಾರ್ ಎ ಕ್ಲೀನ್ ಫ್ಯೂಚರ್. ಹಸಿರು ಶಕ್ತಿ ಸ್ವಚ್ಛ ಭವಿಷ್ಯಕ್ಕೆ ಬೇಕಾಗಿರ್ತಕ್ಕಂಥ ಶಕ್ತಿ. ವಾಟ್ ಈಸ್ ಎನರ್ಜಿ? ಎನರ್ಜಿ helps us to do work like light, fan, TV, vehicles, machines need energy. ಪ್ರತಿಯೊಂದು ಮೆಷಿನ್ಗಳಿರುತ್ತಲ್ಲ, ಉದಾಹರಣೆಗೆ ಫ್ಯಾನು, ಟಿವಿ, ಮೋಟಾರ್ ಕಾರು, ಏನೇ ಒಂದು ವಸ್ತುವನ್ನು ನಾವು ಬದಲಾಯಿಸಬೇಕು ಒಂದು ಕಡೆಯಿಂದ ಭಾರವಾದ ವಸ್ತುವನ್ನು ಅಂದ್ರೆ ಅದಕ್ಕೆ ನಾವು ಶಕ್ತಿಯನ್ನು ಹಾಕಲೇಬೇಕು. ಅದಕ್ಕೋಸ್ಕರ ನಾವು ಶಕ್ತಿ ಅಂತ ಹೇಳ್ತೀವಿ. ವಸ್ತುಗಳನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತಗೊಂಡು ಹೋಗೋದಕ್ಕೆ ಅಥವಾ ಬೇರೆ ಕಡೆ ಸಾಗಿಸೋದಕ್ಕೆ ಇವಕ್ಕೆಲ್ಲ ಶಕ್ತಿ ಬೇಕಾಗುತ್ತೆ. ಹಾಗಾದ್ರೆ ವಾಟ್ ಈಸ್ ಗ್ರೀನ್ ಎನರ್ಜಿ? ಶಕ್ತಿಗೂ ಗ್ರೀನ್ ಎನರ್ಜಿಗೂ ಏನ್ ವ್ಯತ್ಯಾಸ ಇದೆ ಅಂತ ಕೇಳಿದ್ರೆ, ಶಕ್ತಿ ಅನ್ನೋದು ನಾವು ಮಾಡ್ತೀವಿ. ಗ್ರೀನ್ ಎನರ್ಜಿ ಅಂತಕ್ಕಂಥದ್ದು ಪ್ರಕೃತಿಯಿಂದ ಬರ್ತಕ್ಕಂಥದ್ದು. ಇಟ್ ಕಮ್ಸ್ ಫ್ರಮ್ ದಿ ನೇಚರ್. Let us see what it is. Green energy will not pollute air or water. ಹಸಿರು ಶಕ್ತಿ ಪ್ರಕೃತಿಯಿಂದ ಬರುವುದರಿಂದ ಗಾಳಿಯನ್ನಾಗಲಿ ನೀರನ್ನಾಗಲಿ ಮಾಲಿನ್ಯ ಮಾಡೋಲ್ಲ. ಆದ್ರಿಂದ ನಾವು ಗ್ರೀನ್ ಎನರ್ಜಿಯನ್ನ ಉಪಯೋಗಿಸೋದನ್ನ ಕಲ್ತ್ಕೊಳ್ಬೇಕು. ಬನ್ನಿ ಮುಂದೆ ಗ್ರೀನ್ ಎನರ್ಜಿ ಹೇಗೆ ಬರುತ್ತೆ ನೋಡೋಣ. Why do we need ಗ್ರೀನ್ ಎನರ್ಜಿ? ಗ್ರೀನ್ ಎನರ್ಜಿ ನಮ್ಗೆ ಯಾತಕ್ಕೋಸ್ಕರ ಬೇಕು ಅಂತ ಕೇಳಿದ್ರೆ, ನಾವು ಈಗ ಉಪಯೋಗಿಸ್ತಾ ಇದ್ದೀವಲ್ಲ, ಟುಡೇ ವಿ ಆರ್ ಯೂಸಿಂಗ್ ಕೋಲ್ ಅಂಡ್ ಪೆಟ್ರೋಲ್ ಫಾರ್ ವೇರಿಯಸ್ ಪರ್ಪಸಸ್. Even to produce electricity we use coal, petrol and diesel. And these things will finish one day or the other. Earth will not be able to supply more coal and more petrol for us. When once coal and petrol we use every day, it causes pollution and it may cause diseases. Today we know in Delhi people are suffering. Green energy saves the earth. ಕಲ್ಲಿದ್ದಲು, ಪೆಟ್ರೋಲು ಒಂದಲ್ಲ ಒಂದಿನ ಮುಗಿದು ಹೋಗುತ್ತೆ, ಭೂಮಿಯಲ್ಲಿ ಸಿಗೋದಿಲ್ಲ ಮತ್ತೆ ನಮಗೆ. ಆದ್ರಿಂದ ನಾವು ಗ್ರೀನ್ ಎನರ್ಜಿ ಮೇಲೆ ಡಿಪೆಂಡ್ ಆಗಬೇಕಾಗುತ್ತೆ. ಕಲ್ಲಿದ್ದಲು, ಪೆಟ್ರೋಲ್ ಅನ್ನು ಉಪಯೋಗಿಸೋದ್ರಿಂದ ಭೂಮಿ ಮಾಲಿನ್ಯವಾಗುತ್ತೆ, ನೀರು ಮಾಲಿನ್ಯವಾಗುತ್ತೆ, ರೋಗ ಬರುತ್ತೆ. ಹಸಿರು ಶಕ್ತಿ ಭೂಮಿಯನ್ನ ಉಳಿಸುತ್ತೆ. The first and the foremost nature's gift for us is sun. From there we get solar energy or sun energy. Energy from the sun can be captured by using solar panels, and these panels convert sunlight into electricity. You must have seen many cars today, many homes, all these things are having solar panels. Even on your own rooftop you may have a solar panel which makes water very hot. Like that, solar panels can capture sun energy and convert that into electricity. ಸೌರ ಫಲಕಗಳು ಸೂರ್ಯಕಿರಣವನ್ನ ವಿದ್ಯುತ್ತಾಗಿ ಬದಲಾವಣೆ ಮಾಡಿಸುತ್ತೆ. ಆ ರೀತಿ ಮಾಡೋದ್ರಿಂದ ನಾವು ಸೂರ್ಯನ ಬೆಳಕಿನಿಂದ ವಿದ್ಯುತ್ ಶಕ್ತಿಯನ್ನು ಉಪಯೋಗಿಸಬಹುದು. ಅದು ಒಂದು ಪ್ರಕೃತಿಯಿಂದ ಬರ್ತಕ್ಕಂಥ ಶಕ್ತಿ. ವಿಂಡ್ ಎನರ್ಜಿ, ಗಾಳಿನೂ ಸಹಿತ
ನಾವು ಯಾರು ಪ್ರೊಡ್ಯೂಸ್ ಮಾಡಲ್ಲ, ಗಾಳಿ ತಾನಾಗಿ ಬೀಸ್ತಾ ಇರುತ್ತೆ. ವಿಂಡ್ ಎನರ್ಜಿ, ವಿಂಡ್ ವಿಲ್ ಬಿ blowing from various different speeds, and wind moves big fans, and these fans are called windmills. Windmills will produce electricity. ಗಾಳಿ ಶಕ್ತಿಯಿಂದ ದೊಡ್ಡ ದೊಡ್ಡ ಫ್ಯಾನ್ಗಳನ್ನು ತಿರುಗಿಸುತ್ತೆ. ಆ ದೊಡ್ಡ ಫ್ಯಾನ್ ಅನ್ನು ತಿರುಗಿಸಿದ ಮೇಲೆ ಅಲ್ಲಿ ಗಾಳಿ ಚಕ್ರಗಳು ಮಾಡಿ ಇಟ್ಟಿರ್ತಾರೆ, ವಿದ್ಯುತ್ ಉತ್ಪಾದನೆ ಮಾಡುತ್ತೆ. ನೀವು ಚಿತ್ರದುರ್ಗ ಅಥವಾ ದಾವಣಗೆರೆ ಕಡೆ ಹೋಗಿದ್ರೆ ಬೆಟ್ಟದ ಸಾಲಿನಲ್ಲಿ ಉದ್ದವಾಗಿರ್ತಕ್ಕಂಥ ಈ ವಿಂಡ್ ಮಿಲ್ಸ್ ಅನ್ನು ಹಾಕಿರ್ತಾರೆ, ಅದು ನೀವು ನೋಡ್ಬೋದು. ಆದರೆ ನಾನು ಈ ಚಿತ್ರದಲ್ಲಿ ತೋರಿಸ್ತಾ ಇಲ್ಲ. ಇನ್ನೂ ಒಂದು ಪ್ರಕೃತಿಯ ಗಿಫ್ಟ್ ಅಂತ ಹೇಳಿದ್ರೆ ವಾಟರ್ ಎನರ್ಜಿ, ಹೈಡ್ರೋ ಪವರ್ ಅಂತ. ಫ್ಲೋಯಿಂಗ್ ವಾಟರ್ ಟರ್ನ್ಸ್ ಟರ್ಬೈನ್ಸ್ ಇನ್ ಡ್ಯಾಮ್ಸ್ ಅಂಡ್ ಪ್ರೊಡ್ಯೂಸ್ ಎಲೆಕ್ಟ್ರಿಸಿಟಿ. ಡ್ಯಾಮ್ಗಳನ್ನ ಕಟ್ಟಿದ ಮೇಲೆ ಡ್ಯಾಮ್ನಿಂದ ನೀರು ಕೆಳಗಡೆ ಜೋರಾಗಿ ಬೀಳೋ ಹಾಗೆ ಮಾಡ್ತಾರೆ. ಆ ನೀರು ಜೋರಾಗಿ ಬೀಳ್ತಾ ಇರುತ್ತಲ್ಲ, ಅದರಲ್ಲಿ ಶಕ್ತಿ ಜಾಸ್ತಿ ಇರುತ್ತೆ. ಆ ಶಕ್ತಿಯನ್ನು ಉಪಯೋಗಿಸ್ಕೊಂಡು ನೀರಿನ ಟರ್ಬೈನ್ಗಳನ್ನ ತಿರುಗಿಸ್ತಾರೆ. ಆ ನೀರಿನ ಟರ್ಬೈನ್ಗಳು ತಿರುಗುತ್ತಾ ಇದ್ದಾಗೆಲ್ಲ ಸ್ಪೀಡಾಗಿ ತಿರುಗುತ್ತೆ. ಆಗ ಒಳಗಡೆ ಡೈನಮೋ ಇಟ್ಟು ಎಲೆಕ್ಟ್ರಿಸಿಟಿ, ವಿದ್ಯುತ್ ಶಕ್ತಿಯನ್ನು ತಯಾರು ಮಾಡ್ತಾರೆ. ಹೀಗೆ ವಿದ್ಯುತ್ ಶಕ್ತಿಯನ್ನು ನಾವು ನೀರಿನಿಂದ ಸಹಿತ ತಯಾರು ಮಾಡ್ಬೋದು. ಉದಾಹರಣೆಗೆ KRS ಡ್ಯಾಮ್ ಅಂತ, ನಾನು ಮೈಸೂರಲ್ಲೇ ಇರೋದ್ರಿಂದ ಇದು ಉದಾಹರಣೆ ಕೊಡ್ತಾ ಇದ್ದೀನಿ. ಇನ್ನೊಂದು ಬಯೋಗ್ಯಾಸ್ ಅಂತ. ಬಯೋಗ್ಯಾಸ್ನಿಂದ ಎನರ್ಜಿ ಬರುತ್ತೆ ಅಂತ. ಅದು ಹೇಗೆ ಬರುತ್ತೆ ಅಂದರೆ, ಹಸು, ಪ್ರಾಣಿ ಇವುಗಳ ಮೂತ್ರ, ಇವುಗಳನ್ನೆಲ್ಲ ಮತ್ತೆ ಬೇಡವಾದ ವಸ್ತುಗಳನ್ನೆಲ್ಲ, ಕಸ, ಇವುಗಳನ್ನೆಲ್ಲ ಸೇರಿಸಿ ದೊಡ್ಡ ಗುಂಡಿಗಳಲ್ಲಿ ಅದನ್ನು ಮುಚ್ಚಿಟ್ಬಿಡ್ತಾರೆ. ಮುಚ್ಚಿಟ್ರೆ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇರುತ್ತಲ್ಲ, ಸೂಕ್ಷ್ಮಜೀವಿಗಳ ಸಹಾಯದಿಂದ ಅದು ಒಂದು ಗ್ಯಾಸ್ ಆಗಿ ಕನ್ವರ್ಟ್ ಆಗುತ್ತೆ. ಅದಕ್ಕೆ ಬಯೋಗ್ಯಾಸ್ ಅಂತ ಕರೀತಾರೆ. ಸಾಮಾನ್ಯವಾಗಿ ಅದು ಮಿಥೇನ್ ಥರ ಇರುತ್ತೆ. ಅದನ್ನು ಉಪಯೋಗಿಸ್ಕೊಂಡು ನಾವು ಅಡುಗೆಗೆ ಉಪಯೋಗಿಸ್ಬೋದು, ಮತ್ತೆ ಎಲೆಕ್ಟ್ರಿಸಿಟಿಗೂ ಉಪಯೋಗಿಸ್ಬೋದು, ಅಥವಾ ಅದರಿಂದ ಲೈಟ್ ಬರೋ ಹಾಗೆ ಮಾಡ್ಬೋದು. ಇದನ್ನೆಲ್ಲ ಹಳ್ಳಿಗಳಿಗೆ ಉಪಯೋಗಿಸ್ತಾ ಇದ್ದಾರೆ. ಅನೇಕ ಕಡೆ ಈ ರೀತಿಯಾಗಿ ಬಯೋಗ್ಯಾಸ್ ಅನ್ನು ಉಪಯೋಗಿಸ್ತಾ ಇದ್ದಾರೆ. ಅಡ್ವಾಂಟೇಜಸ್ ಏನಪ್ಪ ಗ್ರೀನ್ ಎನರ್ಜಿಯಿಂದ ಅಂದರೆ, ಕ್ಲೀನ್ ಅಂಡ್ ಸೇಫ್ ರಿನ್ಯೂಯಬಲ್ ಎನರ್ಜಿ. ಅಂದರೆ ಎನರ್ಜಿ ಯಾವಾಗ ಬೇಕೋ ನಾವು ಆವಾಗ ಉಪಯೋಗಿಸ್ಕೋಬಹುದು. ನೋ ಎಂಡ್ ಫಾರ್ ಇಟ್. ಭೂಮಿ ಇರೋ ತನಕ ಸೂರ್ಯ ಇರೋ ತನಕ ಭೂಮಿ ಇರುತ್ತೆ, ಭೂಮಿ ಇದ್ದಾಗ ಸೂರ್ಯ ಇರ್ತಾನೆ. ಆದ್ರಿಂದ ಯಾವತ್ತೂ ಕಡಿಮೆ ಆಗೋದಿಲ್ಲ ನಮಗೆ. ರಿಡ್ಯೂಸಸ್ ಗ್ಲೋಬಲ್ ವಾರ್ಮಿಂಗ್. ನಾವೀಗ ಪೆಟ್ರೋಲು, ಡೀಸೆಲ್ಲು, ಕಲ್ಲಿದ್ದಲು ಉಪಯೋಗಿಸಿದಾಗ ಗ್ಲೋಬಲ್ ವಾರ್ಮಿಂಗ್, ಭೂಮಿಯ ಸುತ್ತಲೂ ಹೆಚ್ಚು ಶಾಖ ಉತ್ಪತ್ತಿ ಆಗ್ತಾ ಇದೆ. ಸೂರ್ಯನ ಬೆಳಕನ್ನೇ ನಾವು ಉಪಯೋಗಿಸ್ಕೊಂಡು ವಿದ್ಯುತ್ ಶಕ್ತಿ ಮಾಡಿದರೆ ಭೂಮಿ ಬಿಸಿ ಆಗೋದಿಲ್ಲ. ಸ್ವಚ್ಛ ಮತ್ತು ಸುರಕ್ಷಿತವಾಗಿ ಮರುಬಳಕೆಯ ಶಕ್ತಿ ಉತ್ಪತ್ತಿಯಾಗುತ್ತೆ, ಭೂಮಿ ಬಿಸಿ ಆಗೋದು ಕಡಿಮೆ ಆಗುತ್ತೆ. ಹೌ ಕ್ಯಾನ್ ಯು ಚಿಲ್ಡ್ರನ್ ಹೆಲ್ಪ್? ಮಕ್ಕಳು ಹೇಗೆ ನೀವು ಸಹಾಯ ಮಾಡ್ಬೋದು ಈ ಗ್ರೀನ್ ಎನರ್ಜಿ ಬರೋದಕ್ಕೆ ಅಂತ ಹೇಳಿದರೆ, ನೀವು ಹೆಚ್ಚು ಮರಗಳನ್ನು ನೆಡಬೇಕಾಗುತ್ತೆ. ಎಲ್ಲಿ ಜಾಗ ಸಿಗುತ್ತೋ ಅಲ್ಲಿ ಮರ ಗಿಡಗಳನ್ನ ನೆಡಬೇಕು. ಅದರಿಂದ ನಮಗೆ ಬೇಕಾದಷ್ಟು ಅನುಕೂಲಗಳಿರುತ್ತೆ. ಮೆಸೇಜ್ ಏನು ಅಂತಂದರೆ, ಗ್ರೀನ್ ಎನರ್ಜಿ ಈಸ್ ಈಕ್ವಲ್ ಟು ಹೆಲ್ತಿ ಲೈಫ್, ಅಂಡ್ ಯು ಸೇವ್ ಎನರ್ಜಿ ಅಂಡ್ ಸೇವ್ ಅರ್ತ್. ಹಸಿರು ಶಕ್ತಿ ಎಲ್ಲಿರುತ್ತೋ ಅಲ್ಲಿ ಆರೋಗ್ಯಕರ ಜೀವನ ಇರುತ್ತೆ. ಶಕ್ತಿಯನ್ನು ಉಪಯೋಗಿಸ್ತೀವಿ, ಭೂಮಿಯು ನಶಿಸಿ ಹೋಗೋದಿಲ್ಲ. ಮೆಸೇಜ್ ಫಾರ್ ಫ್ಯೂಚರ್ ಅಂದರೆ, ಇನ್ನೂ ಒಂದು 50 ವರ್ಷ ಮುಂದೆ ಏನಾಗ್ಬೋದು ಅನ್ನೋದನ್ನ ಇಟ್ಕೊಂಡು ಮೆಸೇಜ್ ಅನ್ನು ಹೇಳಬೇಕಾಗುತ್ತೆ. ಗ್ರೀನ್ ಎನರ್ಜಿ ಈಸ್ ಈಕ್ವಲ್ ಟು ಹೆಲ್ತಿ ಲೈಫ್. ದೇರ್ಫೋರ್ ಯು ಸೇವ್ ಎನರ್ಜಿ ಫ್ರಮ್ coal and other artificial means. Save earth. By using that we can save earth. ಹಸಿರು ಶಕ್ತಿಯನ್ನ ನಾವು ಉಪಯೋಗಿಸಿದ್ರೆ ನಮ್ಮ ಜೀವನ ಆರೋಗ್ಯಕರವಾಗಿರುತ್ತೆ. ನಾವು ಶಕ್ತಿಯನ್ನು ಉಳಿಸ್ಕೊಂಡಷ್ಟು ಭೂಮಿಯನ್ನು ಉಳಿಸೋದಕ್ಕೆ ಸಹಾಯವಾಗುತ್ತೆ. ಈ ಚಿತ್ರೀಕರಣ ಮಾಡೋದಕ್ಕೆ ChatGPT, ಇಂಟರ್ನೆಟ್, BScs ಬಯಾಲಜಿ ಮತ್ತೆ ಮೈ ಟೀಮ್ ವರ್ಕ್ ಮಾಡಿದ್ದೀವಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.